ಕಲ್ಲು ತೂರಾಟದಲ್ಲಿ ದೊಂಬಿಯಲ್ಲಿ ಒಟ್ಟು 7ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳು ಜಖಂ ಆಗಿದೆ. ಹಾನಿಯ ಪ್ರಮಾಣ ಎಷ್ಟು ಮಟ್ಟಿಗಿದೆ ಮತ್ತು ಎಷ್ಟು ಜನ ಪೊಲೀಸರಿಗೆ ಗಾಯಗಳಾಗಿದೆ ಈ ಮಾಬ್ ಸೇರಿದ್ರಿಂದ ಅನ್ನೋದ್ರ ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ಗಲಾಟೆಯಲ್ಲಿ 11 ಜನ ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿದೆ. ದಾಂಧಲೆ ಸಂಬಂಧ 3 ಪ್ರಕರಣವನ್ನ ಪೊಲೀಸರು ಸದ್ಯಕ್ಕೆ ದಾಖಲಿಸಿಕೊಂಡಿದ್ದಾರೆ. ಸಾವನ್ನಪ್ಪಿದ ಆರೋಪಿ ಠಾಣೆಯಲ್ಲಿ 7 ನಿಮಿಷ ಕೂಡ ಇರಲಿಲ್ಲ, ನಾವು ಮುಟ್ಟೋದಿರ್ಲಿ 7 ಮಿನಿಟ್ಸ್ ಇರಲಿಲ್ಲ ಸ್ಟೇಷನ್ನಲ್ಲಿ ಅನ್ನೋದು ಪೊಲೀಸರ ವರ್ಷನ್. ನ್ಯಾಯಾಧೀಶರ ಸಮಕ್ಷಮದಲ್ಲೇ ಪೋಸ್ಟ್ ಮಾರ್ಟಮ್ ಆಗುತ್ತೆ ಅನ್ನೋದನ್ನ ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ SP ಉಮಾಶಂಕರ್ ಅವರು, ಉಮಾ ಪ್ರಶಾಂತ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಂದೊಂದು ಸ್ಪಷ್ಟ ನೋಡ್ತಾ ಇದ್ರೆ, ನೀವು ಡೀಟೇಲ್ಸ್ ನೋಡ್ತಾ ಇದ್ದೀರಾ, ವಿಜುವಲ್ಸ್ ನೋಡ್ತಾ ಇದ್ದೀರಾ, ಯಾವ ಪ್ರಮಾಣದಲ್ಲಿ ಪೊಲೀಸ್ ವಾಹನಗಳು, ಸರ್ಕಾರಿ ವಾಹನಗಳು ಜಖಂಗೊಂಡಿದೆ ಅಂತ. ಮತ್ತು ಆ ಕಲ್ಲನ್ನ ತಂದಿದ್ದ ಪ್ರಮಾಣ ಇದೆಯಲ್ಲ, ಎಲ್ಲರೂ ಅಷ್ಟು ಜನ ಸೇರಿದ್ರು, 500ಕ್ಕೂ ಹೆಚ್ಚು ಜನ ಸೇರಿದ್ರು. ಮತ್ತೆ ಎಲ್ಲರ ಕೈಯಲ್ಲೂ ಸೈಜ್ಗಲ್ಲು ಎಲ್ಲಿಂದ ಸಿಗ್ತಾವೆ ಇವು? ಆಮೇಲೆ ಈ ರೀತಿ ಪ್ರಚೋದನೆ ಕೊಟ್ಟವ್ರು ಯಾರು? ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ನಷ್ಟ ಮಾಡಿದ ಪರಿ ಇದೆಯಲ್ಲ, ಅದೇ DJ ಹಳ್ಳಿ KJ ಹಳ್ಳಿ ಕೇಸ್ ನೆನಪಿಸುತ್ತೆ ನಮಗೆ, ಅದೇ ಹುಬ್ಬಳ್ಳಿ ಠಾಣೆಯ ಅಟ್ಯಾಕ್ ನೆನಪಿಸುತ್ತೆ. ಈಗ ದಾವಣಗೆರೆ ಆ ಲಿಸ್ಟಿಗೆ ಸೇರ್ಕೊಂಡಿದೆ. ಈ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಜೊತೆ ಮಾತಾಡೋದಕ್ಕೋಸ್ಕರ SP ಉಮಾ ಪ್ರಶಾಂತ್ ಅವರು ಇದ್ದಾರೆ. ಮೇಡಮ್ ಹೇಳಿ, ನಿನ್ನೆ ಆದಂತಹ ಘಟನೆ, ಒಂದು ಆರೋಪಿನ ಬಂಧನ ಮಾಡ್ತೀರಿ, ಲಾಕಪ್ ಡೆತ್ ಆಗುತ್ತೆ ಅನ್ನುವಂತಹ ಆರೋಪ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು. ನಿನ್ನೆ ಏನು ನಮ್ಮ ಆದಿಲ್ ಅಂತ ಹೇಳಿ ಆರೋಪಿಯನ್ನು ಕರ್ಕೊಂಡು ಬಂದಿದ್ರು ಒಂದು ಪ್ರಕರಣದಲ್ಲಿ. ತದನಂತರ ಅವನು ಠಾಣೆಯಲ್ಲಿ ಒಂದು 5 ರಿಂದ 6 ನಿಮಿಷ ಇದ್ದಾನೆ. ಸಡನ್ ಆಗಿ ಅವನು ಕೊಲಾಪ್ಸ್ ಆಗ್ತಾನೆ. ಕೊಲಾಪ್ಸ್ ಆದಮೇಲೆ ಇಮಿಡಿಯೇಟ್ ಆಗಿ ನಾವು ಹಾಸ್ಪಿಟ್ಲಿಗೆ ಕೂಡ ಶಿಫ್ಟ್ ಮಾಡಿದ್ದೇವೆ. ಅದಾದಮೇಲೆ ಗೊತ್ತಾಗ್ತದೆ ಅವನು ಮೃತನಾಗಿದ್ದಾರೆ ಅಂತ ಹೇಳಿ. ಸೊ ಅದ್ರ ಸಂಬಂಧ ಈಗಾಗಲೇ ವೈದ್ಯರು ಇನ್ಕ್ವೆಸ್ಟ್ ಮಾಡ್ತಾರೆ, ಏನಾಗಿದೆ ಅಂತ ಕೂಡ ಹೇಳ್ತಾರೆ. ಅದಲ್ಲದೆ ಅವ್ರ ತಂದೆಯವರು ಕೂಡ ಇದ್ರ ಸಂಬಂಧ UDR ಅನ್ಯಾಚುರಲ್ ಡೆತ್ ಕೇಸನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾದ ಮತ್ತೆ ನಿಷ್ಪಕ್ಷಪಾತವಾದ ತನಿಖೆ ನಡೀತದೆ. ನಿನ್ನೆ ರಾತ್ರಿ ಸಾಕಷ್ಟು ಜನ ಠಾಣೆ ಮುಂದೆ ಜಮಾಯಿಸ್ತಾರೆ, ಬೇರೆ ಕಡೆಯಿಂದ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಮೇಡಮ್. ಅದೇನಾದ್ರು ನೀವು ಎನ್ಕ್ವೈರಿ ಮಾಡ್ತಾ ಇದ್ದೀರಿ? ಈಗಾಗಲೇ ನಿನ್ನೆ ರಾತ್ರಿ ಏನು ಜಮಾಯಿಸಿದ್ರು ಮತ್ತೆ ನಮ್ಮ ಠಾಣೆಗೆ ಡ್ಯಾಮೇಜ್ ಮಾಡಿದ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಒಂದು 4 ಪ್ರಕರಣಗಳನ್ನ ದಾಖಲು ಮಾಡ್ಕೊಂಡಿದ್ದೇವೆ. ಯಾರಿದ್ರು ಏನು ಅಂತ ಎಲ್ಲ ಹೇಳಿ ನಾವು ಸ್ವಲ್ಪ ನಮ್ಮಲ್ಲಿರುವಂತಹ ವಿಡಿಯೋಗ್ರಫಿಯಿಂದ ಐಡೆಂಟಿಫೈ ಮಾಡಿ ಗುರುತಿಸಿದ ನಂತರ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ಪ್ರಮುಖವಾಗಿ ಇಷ್ಟೆಲ್ಲ ಧ್ವಂಸ ಮಾಡೋದಕ್ಕೆ ಕಾರಣ ಏನಿತ್ತು ಮೇಡಮ್? ಏನಾದರೂ ಅದೇ ಸಾವು ಒಂದೇ ಕಾರಣನ, ಬೇರೆ ಏನಾದರೂ? ನಿನ್ನೆ ಏನಾಗಿದೆ ಅಂತ ಹೇಳಿದ್ರೆ, ಅದು ಪ್ರಕರಣ ಆದಮೇಲೆ ಅವ್ರ ತಂದೆ ತಾಯಿಯವರಿಗೆ ನಾವು ಇದು ಏನಾಗಿದೆ, ನಮ್ಮ ಠಾಣೆಯಲ್ಲಿ ಏನಾಯಿತು ಅಂತ ಹೇಳಿ CCTV ಫುಟೇಜಸ್ ಕೂಡ ಇತ್ತು, ಅವರಿಗೆ ಅದನ್ನೆಲ್ಲವನ್ನು ಕೂಡ ತೋರಿಸಿದ್ದೇವೆ. ಅದಾದಮೇಲೆ ಅವರು ಕನ್ವಿನ್ಸ್ ಕೂಡ ಆಗಿರ್ತಾರೆ. ಅದಲ್ಲದೆ ಇಲ್ಲಿ ಯಾರು ಬಂದಿದ್ರು, ಅವ್ರ ಹಿರಿಯ ಲೀಡರ್ಸ್ ಕೂಡ ಇಲ್ಲಿ ಇದ್ದರು, ಅವ್ರಿಗೆ ಕೂಡ ನಾವು ತಿಳಿ ಹೇಳ್ತಾ ಇದ್ವಿ, ಅವರು ಇಲ್ಲೇ ಇದ್ದರು. ಬಟ್ ಸಡನ್ ಆಗಿ ಅಲ್ಲಿದ್ದಂತಹ ಇನ್ನೊಂದು ಗುಂಪು ಪ್ರಚೋದನೆಗೊಂಡು ಈ ಥರ ಸಡನ್ ಆಗಿ ಮಾಡಿದ್ದಾರೆ. ಕೆಲವು ಲೀಡರ್ಸು ಕೂಡ ಈಗಾಗಲೇ ಬಂದು ನಮ್ಮ ಹತ್ರ ಮಾತಾಡಿದ್ದಾರೆ. ಮೇಡಮ್, ನಮಗೆ ಇಲ್ಲಿ ಕೇಸಲ್ಲಿ ಏನಾಗಿದೆ ಅಂತ ನಮಗೆ ನಿಜಾಂಶ ಗೊತ್ತಿದೆ, ಬಟ್ ಆ ಗ್ರೂಪ್ ಯಾರು ಬಂದಿದ್ರು ಏನು ಅಂತ ಹೇಳಿ ಅವರನ್ನು ಪತ್ತೆ ಹಚ್ಚಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಲೂ ಕೂಡ ಹೇಳಿ ಈಗಾಗಲೇ ರೆಪ್ರೆಸೆಂಟೇಷನ್ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾನು ಪರಿಶೀಲನೆ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಈಗಾಗಲೇ ನಾವು ಆಗಿರುವಂತಹ 4 ಪ್ರಕರಣಗಳ ಅಡಿಯಲ್ಲಿ ತನಿಖೆ ಮಾಡಿ ಏನಂತ ಹೇಳಿ ನಾವು ಕ್ರಮವನ್ನು ಕೈಗೊಳ್ತೇವೆ. ಪ್ರಮುಖವಾಗಿ ಎಷ್ಟು ಜನ ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿದ್ದಾವೆ? ನಮ್ಮಲ್ಲಿ ಒಂದು 11 ಜನಕ್ಕೆ, 2 ಅಧಿಕಾರಿಗಳಿಗೆ ಮತ್ತೆ 9 ಜನ ಸಿಬ್ಬಂದಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಮೇಡಮ್, ಹೊರಗಿನ ಟೀಮ್ ಏನಾದ್ರು ಬಂದಿತ್ತಾ ಮೇಡಮ್? ನೀವೆಲ್ಲ ಅವರು ಸ್ಥಳೀಯರು ಹೇಳೋ ಪ್ರಕಾರ ಬೇರೆ ಶಿವಮೊಗ್ಗ ಈ ಸೈಡಿಂದ ಯಾರಾದರೂ ಬಂದಿದ್ರಾ ಅನ್ನೋದು? ಆ ಥರದ್ದು ಕಂಡು ಬಂದಿಲ್ಲ ನಮಗೆ. ಬಟ್ ಸ್ಟಿಲ್ ನಾನು ಅದನ್ನೆಲ್ಲ ಪರಿಶೀಲನೆ ಮಾಡಿದೆ ಯಾರು ಅಂತ ಹೇಳಿ. ಇನ್ನು ಪ್ರಾಥಮಿಕ ವಿಚಾರಣೆ ಆಗಬೇಕಾಗಿದೆ. ಅದಾದ ನಂತರ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ. ಈಗ ಆದಿಲ್ ಮೃತದೇಹನ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡ್ತಾರೆ, PM ಆಗುತ್ತಾ ಮೇಡಮ್? ಈಗಾಗಲೇ ಆದಿಲ್ ಅವರ ಮೃತರ ಶವವನ್ನು ನಿನ್ನೆ ನಾವು ಜಿಲ್ಲಾಸ್ಪತ್ರೆಗೆ ರವಾನೆಯನ್ನು ಮಾಡಿದ್ದೇವೆ. ಅದರಲ್ಲದೆ ಇವತ್ತು ನುರಿತ ವೈದ್ಯರ ತಂಡದಿಂದ ಮತ್ತು ಜುಡಿಷಿಯಲ್ ಆಫೀಸರ್ ಅವರ ಉಪಸ್ಥಿತಿಯಲ್ಲಿ ಶವ ಪಂಚನಾಮೆ ನಡೀತದೆ. ತದನಂತರ ನಾವು ಅವರ ಮೃತರ ದೇಹವನ್ನು ಸಂಬಂಧಿಕರಿಗೆ ಒಪ್ಪಿಸ್ತೇವೆ. 144 ಸೆಕ್ಷನ್ ಏನಾದ್ರು ಆಗ್ತೀರಾ ಮೇಡಮ್? ಯಾಕಂದರೆ ಇಷ್ಟೆಲ್ಲ ಗಲಭೆ ಆಗಿದೆ, ಗಲಾಟೆ ಆಗಿದೆ, ಪೊಲೀಸ್ ಠಾಣೆ ಕೂಡ ಧ್ವಂಸ ಆಗಿದೆ. 144 ಸೆಕ್ಷನ್ ಸದ್ಯಕ್ಕೆ ಪರಿಸ್ಥಿತಿ ಶಾಂತ ಇದೆ. ಸೊ ನಮ್ಮವರು ಎಲ್ಲ ಬಂದೋಬಸ್ತಲ್ಲಿ ಇದ್ದಾರೆ, ಎಲ್ಲ ರೀತಿಯಾದಂತಹ ಪೋಸ್ಟ್ ಕೂಡ ಇದೆ. ಹಾಗಾಗಿ ನಾವು ಎಲ್ಲ ರೀತಿಯಾದ ಬಂದೋಬಸ್ತ್ ಇರೋದ್ರಿಂದ ಅದರ ಅವಶ್ಯಕತೆ ಈಗ ಕಂಡು ಬಂದಿಲ್ಲ. ಇಷ್ಟು ಜನ ಇಷ್ಟು ಬೇಗ ಪ್ರಿಪೇರ್ ಆಗಿ ಬಂದು ಗಲಾಟೆ ಮಾಡ್ತಾರೆ ಅಂತಂದರೆ ಅದು ಪೂರ್ವ ಯೋಜಿತ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ಪೊಲೀಸರಿಗೆ ಅವ್ರದ್ದೇ ಆದ ಲಿಮಿಟೇಷನ್ಸ್ ಇರುತ್ತೆ, ಎಲ್ಲವನ್ನ ಕೂಡ ಮಾತನಾಡೋದಕ್ಕೆ ಆಗಲ್ಲ.